ಗುಡ್ ಮಾರ್ನಿಂಗ್. ಓಂ ಶಾಂತಿ. ಲೈಫ್ ಸ್ಕಿಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸೆಲ್ಫ್ ಡೆವಲಪ್ಮೆಂಟ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಸೆಲ್ಫ್ ಡೆವಲಪ್ಮೆಂಟಲ್ಲಿ ಬಿ ಅಲೋನ್ ಅಂತ, ಅಂದರೆ ನೀನು ಒಬ್ಬಂಟಿಯಾಗಿದ್ದುಬಿಟ್ಟು ನಮ್ಮನ್ನು ನಾವು ಗಮನಿಸ್ಕೊಳ್ಳೋದಕ್ಕೆ ಭಾಳ ಇಂಪಾರ್ಟೆಂಟ್ ಕೊಡಬೇಕು ನಾವು. ಎಸ್ಪೆಷಲಿ ಇದು ಭಾಳಷ್ಟು ಮಾತಾಡೋದನ್ನು ಬೇಗ ಬರುತ್ತೆ, ಆದರೆ ಮೌನವಾಗಿರೋದು ಭಾಳ ಕಷ್ಟ. ಪ್ರಾಕ್ಟೀಸ್ ಮಾಡ್ಕೋಬೇಕು. ಮಹಾತ್ಮ ಗಾಂಧಿ ಕೂಡ ಅದನ್ನೇ ಮಾತಾಡಿದ್ರು, ಮಾತಾಡೋದೆಲ್ಲರೂ ಕಲಿತಾರೆ, ಆದರೆ ಮೌನವಾಗಿರೋದನ್ನು ಕಲಿಯೋದಕ್ಕೆ ಅಭ್ಯಾಸ ಬೇಕು ಅಂತ ಹೇಳ್ತಾಯಿದ್ರು. ಸೊ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಕಾನ್ಫಿಡೆನ್ಸ್ ಬರಬೇಕಂದ್ರೆ ನನ್ನನ್ನು ನಾನು ಗಮನಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಅಂದರೆ ನನ್ನ ವೀಕ್ನೆಸ್ ಏನಿದೆ, ಸ್ಟ್ರೆಂತ್ ಏನಿದೆ ಯಾವಾಗ ಗೊತ್ತಾಗುತ್ತಂದರೆ, ನಾನು ಒಬ್ಬನೇ ಕೂತ್ಕೊಂಡ್ಬಿಟ್ಟು ಗಮನಿಸ್ತಾ ಹೋಗಬೇಕು ನನ್ನ ಅಭ್ಯಾಸಗಳನ್ನು, ನನ್ನ ಚಲನವಲನಗಳನ್ನು, ಅಥವಾ ನನ್ನ ವಿಚಾರಗಳನ್ನು, ನನಗೆ ಬೇಕಾಗಿರ್ತಕ್ಕಂಥ ಭವಿಷ್ಯದಲ್ಲಿ ಏನು ಮಾಡಬೇಕು ಕೆಲಸದಲ್ಲಿ, ನಾಳೆ ಇವತ್ತು, ಇದನ್ನು ಗಮನಿಸ್ಕೊಳ್ಳೋದು ಭಾಳ ಅವಶ್ಯ. ಇವತ್ತು ದಿವಸ ಏನಾಗ್ಬಿಟ್ಟಿದೆ ಅಂದರೆ, ಒಂದೊಂದು ಸೆಕೆಂಡ್ ಟೈಮು ಫ್ರೀ ಇದ್ದರೆ ಇಮ್ಮಿಡಿಯೇಟಾಗಿ ಮೊಬೈಲ್ ತೊಗೊಂಡು ಸ್ಕ್ರೋಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಯಾವಾಗ ನಾನು ಮೊಬೈಲ್ ಸ್ಕ್ರೋಲ್ ಮಾಡೋಕ್ಕೆ ಶುರು ಮಾಡಿದಾಗ ನನ್ನನ್ನು ನಾನು ಕಳ್ಕೊಂಡ್ಬಿಡ್ತೀನಿ. ಹೇಗಪ್ಪ ಅಂದರೆ, ನನ್ನ ಆಲೋಚನೆಗಳು ನನ್ನ ಸೀಮಿತದಲ್ಲಿ ಇರೋದಿಲ್ಲ. ಯಾವಾಗ ಮೊಬೈಲ್ ಆಲೋಚನೆಯಲ್ಲಿ ನಾನು ಮುಳುಗಿ ಹೋಗ್ತೀನಿ. ಯಾಕಂದರೆ ಯಾವ ದೃಶ್ಯವನ್ನು ನೋಡ್ತೀನಿ ಅದು ಸೀದಾ ಬ್ರೈನ್ನಲ್ಲೇ ರಿಜಿಸ್ಟರ್ ಆಗುತ್ತೆ. ಯಾವಾಗ ಬ್ರೈನ್ನಲ್ಲಿ ರಿಜಿಸ್ಟರ್ ಆದರೆ ಅದು ಅದ್ರ ಬಗ್ಗೆನೇ ವಿಚಾರ ಮಾಡೋಕ್ಕೆ ಶುರು ಮಾಡ್ಕೊಳ್ತಾ ಹೋಗುತ್ತೆ. ಸೊ ಆವಾಗ ನನ್ನ ವಿಚಾರಗಳನ್ನು ನಾನು ಹತ್ತಿಟ್ಕೊಂಡಂಗಾಗುತ್ತೆ. ಸೊ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವು. ಓಂ ಶಾಂತಿಯಲ್ಲಿ ಅದನ್ನೇ ಹೇಳ್ತಿದ್ವಿ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಹೇಗಾಗುತ್ತೆ ಹಾಗೆ ಸ್ವಯಂನ ನಾನು ಗಮನಿಸ್ಕೊಂಡಾಗ ಮಾತ್ರ ನನಗೆ ಏನು ಬೇಕು ಅನ್ನೋದ್ರ ಬಗ್ಗೆ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಸೊ ಸೈಲೆಂಟಾಗಿರ್ತಕ್ಕಂಥದ್ದು ಅಥವಾ ನಮ್ಮನ್ನು ನಾನು ಗಮನಿಸ್ಕೊಳ್ತಕ್ಕಂಥದ್ದು ನೀವು ಯಾವಾಗ ಮಾಡಿದಾಗ ಅಲ್ಲಿಂದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಯಾವಾಗ ಒಂದು 5 ನಿಮಿಷ 10 ನಿಮಿಷ ಸುಮ್ಮನೆ ಒಂದು 2-3 ನಿಮಿಷ ಸುಮ್ಮನೆ ಮೌನವಾಗಿದ್ಬಿಟ್ಟು ನೀವು ಏನು ಕೆಲಸ ಮಾಡಬೇಕಂತ ವಿಚಾರ ಮಾಡಿಕೊಂಡ್ರೆ ಸಾಕು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಸ್ಪಷ್ಟತೆ ಗೊತ್ತಾಗುತ್ತೆ. ಈ ಕೆಲಸ ಮಾಡಬೇಕಾ ಬೇಡವಾ. ಎಕ್ಸಾಂಪಲಾಗಿ ಹೇಳ್ಬೇಕಪ್ಪ ಅಂದರೆ, ನಾನು ಇಲ್ಲಿಂದ ರಾಯಲ್ ಸರ್ಕಲ್ಗೆ ಹೋಗ್ತೀನಿ, ಅಲ್ಲೇನಾದ್ರು ಒಂದು ವಸ್ತು ತೊಗೊಂಡು ಬರ್ತೀನಿ ಅಂದರೆ, ನಾನು ಒಂದೆರಡೇ ನಿಮಿಷ ಬ್ರೇಕ್ ಕೊಟ್ಟು ಕೂತ್ಕೊಂಡು ವಿಚಾರ ಮಾಡಿದಾಗ ಹೋಗ್ತಾ ದಾರಿಯಲ್ಲಿ ಮತ್ತೇನಾದ್ರು ಕೆಲಸ ಇದ್ದರೆ ಮುಗಿಸ್ಕೊಂಡು ಬರ್ಬೋದಲ್ಲ, ಬರ್ತಾ ಒಂದು ಕಂಡು ಬರ್ಬೋದಲ್ಲ, ಅಥವಾ ಇನ್ನೊಂದು ವಸ್ತು ತೊಗೊಂಡ್ಬರ್ಬೋದು, ಇನ್ನೊಂದು ಶಾಪಿಗೆ ಹೋಗಿ ಬರ್ಬೋದು ಅಂತ ನನಗೆ ಕ್ಲಾರಿಟಿ ಮ್ಯಾಪ್ ಸಿಗುತ್ತೆ ಬ್ರೈನ್ನಲ್ಲಿ. ಅದ್ರ ಪ್ರಕಾರ ನಾನು ಗಾಡಿ ಓಡಿಸ್ತಾ ಹೋದಾಗ ಬಂದಾಗ ಈಸಿಯಾಗಿ ಕೆಲಸ ಆಗುತ್ತೆ. ಇದು ಯಾವಾಗ ಆಗುತ್ತೆ? ಯಾವಾಗ ನಾನು ಒಬ್ಬನೇ ಕೂತ್ಕೊಂಡು ನನ್ನ ಕೆಲಸ ಕಾರ್ಯದ ಬಗ್ಗೆ ವಿಚಾರ ಮಾಡಿದಾಗ ಮಾತ್ರ ನನಗೆ ಇದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇವತ್ತಿನ ದಿವಸ ನನಗೆ ಇದು ಸಂಪೂರ್ಣವಾಗಿ ಮಾಹಿತಿ ಇರಲಿಲ್ಲ. ಇತ್ತೀಚೆಗೆ ನಾವು ಓಂ ಶಾಂತಿಗೆ ಹೋದ್ಮೇಲೆ ಪ್ಲ್ಯಾನಿಂಗ್ ಮಾಡ್ಕೊಳ್ರಿ ಬಿಫೋರ್ ಲೀವಿಂಗ್ ದಿ ಆಫೀಸ್ ಆರ್ ಹೌಸ್ ಎನಿಥಿಂಗ್. ಇದನ್ನು ನೀವು ಮಾಡಿ ನೋಡಿ ಬೇಕಾದ್ರೆ. ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ, ಪ್ಲಸ್ ಎಂಡ್ ಆಫ್ ದಿ ಡೇ ಖುಷಿ ಇರ್ತದೆ ನಮಗೆ. ನಾನು ಏನು ಕೆಲಸ ಮಾಡಿದ್ದೀನಿ ಇವತ್ತು, ಏನೆಲ್ಲ ಕೆಲಸ ಮಾಡಿಕೊಂಡೆ, ಏನು ಮಾಡಬೇಕಾಗಿತ್ತದೆಲ್ಲ ಆಗಿದೆ. ಅಕಸ್ಮಾತ್ ಆಗಿಲ್ಲ, ನಾಳೆಗೆ ಮತ್ತೆ ಇದನ್ನು ಮಾಡ್ಬೋದು, ನಾಳೆಗೆ ಇಂಥವ್ರನ್ನ ಮೀಟ್ ಮಾಡ್ಬೋದು, ಇಂಥ ಆರ್ಥಿಕತೆಯನ್ನು ಸುಧಾರಿಸ್ಕೋಬೋದು, ಇಂಥ ಫ್ಯಾಮಿಲಿಯವ್ರ ಹತ್ರ ನಾನು ಹೋಗಿ ಮಾತಾಡ್ಬೋದು. ಇದೆಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಈ ಬೆನಿಫಿಟ್ಸ್ನ ನಾವು ಪಡಿಬೇಕಪ್ಪ ಅಂದರೆ ನನ್ನನ್ನು ನಾನು ಐಸೋಲೇಟ್ ಮಾಡಿಕೊಂಡು ಒಬ್ಬನೇ ಇರ್ತಕ್ಕಂಥ ನಾನು ಭಾಳ ಮುಖ್ಯವಾಗಿ ಕಲಿಬೇಕು ನಾನು ಅದನ್ನು. ಸೊ ಇದನ್ನು ನಾವು ಎಲ್ಲೆವರೆಗೂ ಅಳವಡಿಸ್ಕೊಳ್ಳೋದಿಲ್ಲಲ್ಲ ಅಲ್ಲೇವರೆಗೂ ನಮ್ಮನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ. ಅಂದರೆ ನನ್ನ ಕೆಲಸಗಳನ್ನು ನಾನು ಮುಂದೂಡ್ಕೊತ ಹೋಗ್ತೀನಿ ನಮ್ಮ ಮಾತು. ಸೊ ಇದು ಆಗಬಾರ್ದು ಅನ್ನೋದಾದರೆ ನಾನು ಗಮನಿಸ್ಕೊಳ್ತಕ್ಕಂಥದ್ದು, ನಾನು ಒಬ್ಬನೇ ಇರ್ತಕ್ಕಂಥದ್ದು. ಒಬ್ಬನೇ ಇರೋದಂದರೆ ಎಲ್ಲಿ ಬಿಟ್ಟು ಹೋಗೋಂಥದ್ದಲ್ಲ, ಮಠ ಬಿಟ್ಟು ಹೋಗೋದು, ಮನೆ ಒಳಗಡೆ ಇರೋದು, ಆಫೀಸಲ್ಲಿದ್ದರೂ ಕೂಡ ಮೊಬೈಲ್ನ ಅವಾಯ್ಡ್ ಮಾಡ್ಕೊಳ್ಳಿ. ಮೊಬೈಲ್ನಿಂದ ನೀವು ದೂರ ಇದ್ದರೆ ಸಾಕು, ಒಂದು 5 ನಿಮಿಷ 10 ನಿಮಿಷ ನಿಮ್ಗೆ ಏನು ಪ್ರೋಗ್ರಾಮ್ನ ನೋಡ್ಕೊಂಡಾಗ ಖಂಡಿತವಾಗಿ ಸಕ್ಸಸ್ ಆಗ್ತದೆ. ಇದು ವೆರಿ ಸಿಂಪಲ್ ಅನಿಸುತ್ತೆ ನೋಡಲಿಕ್ಕೆ, ಬಟ್ ಆದರೆ ರಿಸಲ್ಟ್ ಮಾತ್ರ ತುಂಬ ವಂಡರ್ಫುಲ್ ಆಗಿರುತ್ತೆ. ಇದನ್ನು ಬೇಕಾದ್ರೆ ನೀವು ಒಂದು ಸಲ ಪ್ರಾಕ್ಟೀಸ್ ಮಾಡಿ ನೋಡಿ. 1 ದಿನ 2 ದಿನ 3 ದಿನ ಮಾಡಿ ನೋಡಿ, ನಿಮ್ಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಯಾವ ಕೆಲಸ ಒಂದು ದಿನ ಮಾಡ್ತೀವಲ್ಲ ಅದು ಒಂದು ಸಲ ಒಂಥರ ಅನಿಸುತ್ತೆ. ಯಾವಾಗ 2-3 ದಿನ ಮಾಡಿದ್ರೆ ಅದು ಅಭ್ಯಾಸ ಹೋಗುತ್ತೆ ಮಾತು, ಪ್ಯಾಟ್ರನ್ ಆಗೋಗುತ್ತೆ. ಈಗ ಬೆಳಗ್ಗೆದ್ರೆ ಬ್ರಷ್ ಮಾಡ್ತಕ್ಕಂಥದ್ದು, ಸ್ನಾನ ಮಾಡ್ತಕ್ಕಂಥದ್ದು ಹೆಂಗೆ ನನಗೆ ಅಭ್ಯಾಸ ಆಗೋಗಿದೆ ಪ್ರತಿದಿನ ಅಂದರೂ, ಅದೇ ಥರ ಇದು ಅಭ್ಯಾಸ ಆಗ್ತಾ ಹೋಗುತ್ತೆ. ಇದು ಅಭ್ಯಾಸ ಆಗ್ತಾ ಹೋದರೆ ಖಂಡಿತವಾಗಿ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ನೇರವಾಗಿ ಅಥವಾ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲಸ್ ನಿಮ್ಗೆ ಲಿಂಕ್ ಇರುತ್ತೆ, ಆ ಲಿಂಕಲ್ಲಿ ಕ್ಲಿಕ್ ಮಾಡಿಕೊಂಡ್ರು ಕೂಡ ನಿಮಗೆ ವ್ಯಾಲ್ಯೂಯೇಷನ್ ಮಾಡಿಕೊಂಡು ಮತ್ತೆ ಈವ್ನಿಂಗು
8 to 8:30ವರೆಗೆ 1 to 1 ಸೆಷನ್ ಕೂಡ ನಿಮ್ಗೆ ಸಿಗುತ್ತೆ. ಯಾರು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಚೆನ್ನಾಗಿ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ತಿಳಿಸಿ, ಎಲ್ಲರನ್ನ ಸಮಾಜನ ಪರಿವರ್ತನೆ ಮಾಡೋಕ್ಕೆ ಒಂದು ಹೆಜ್ಜೆ ಹಾಕೊಂಡು ಎಲ್ಲರೂ ಸೇರಿಕೊಂಡು. ಥ್ಯಾಂಕ್ ಯು. ಓಂ ಶಾಂತಿ.